ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮ್ಯಾಮ್ಸ್ ನೀತಿ. ಇವತ್ತು ನಾವು ಬಯೋಟೆಕ್ನಾಲಜಿ ಅಥವಾ ಸೈನ್ಸ್ ಅಂಡ್ ಟೆಕ್ನಾಲಜಿ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮ್ಯಾಮ್ಸ್ ನೀತಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಇದು ಸ್ವಲ್ಪ ಟಫ್ ಆಗುತ್ತೆ, ಎಸ್ಪೆಷಲಿ KPSC ಅವ್ರಿಗೆ, ಗ್ರೂಪ್ ಸಿ ಅವ್ರಿಗೆ, PSC ಅವ್ರಿಗೆ ಮತ್ತು UPSC ಅವ್ರಿಗೂ ನಾನ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತುಂಬ ಟಫ್ ಆಗುತ್ತೆ. ಸೊ ಹಾಗಾಗಿ ನಾನು ಆದಷ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಸ್ವಲ್ಪ ಈಸಿ ವೇ ಆಗಿ ಹೇಳ್ಕೊಡೋಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ಒಂದು ಸೀರೀಸ್ ಆಫ್ ಅರೌಂಡ್ 10 to 12 ವಿಡಿಯೋಸ್ ಮಾಡೋಣ ಅಂತ ಅನ್ಕೊತಿದ್ದೀನಿ. ಎವ್ರಿ ಆಲ್ಟರ್ನೇಟಿವ್ ಡೇಸು ಕಂಟಿನ್ಯೂಸ್ ಆಗಿ ನಿಮಗೆ ಬೇಸಿಕ್ ಸೈನ್ಸು, ಅದರಲ್ಲಿ ಬಯಾಲಜಿ, ಫಿಸಿಕ್ಸು, ಕೆಮಿಸ್ಟ್ರಿ, ಲೈಕ್ ಸ್ಪೇಸ್ ಟೆಕ್ನಾಲಜಿ ಯಾವ್ಯಾವ್ದೆಲ್ಲ ಇದೆ ಅದನ್ನು ನಾನು ನನಗೆ ಗೊತ್ತಿರೋ ಥರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ದಯವಿಟ್ಟು ನೀವು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ಯಾರಿಗೆ ಸೈನ್ಸ್ ಕಷ್ಟ ಆಗುತ್ತೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅವ್ರಿಗೆಲ್ರಿಗೂ ಶೇರ್ ಮಾಡಿ. ಶೇರಿಂಗ್ ಈಸ್ ಕೇರಿಂಗ್. ಇವತ್ತು ನಾವು ಬೇಸಿಕ್ಸ್ ಆಫ್ ಬಯೋಟೆಕ್ನಾಲಜಿನ ನೋಡೋಣ. ಬಯೋಟೆಕ್ನಾಲಜಿಯಲ್ಲಿ ಮೇನ್ಲಿ ನಮಗೆ ಸೆಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೆಲ್ ಅಂದರೆ ಏನು? ಇಟ್ಸ್ ಅ ಬೇಸಿಕ್ ಯೂನಿಟ್ ಆಫ್ ಲೈಫ್. ಅಂದರೆ ಒಬ್ಬ ಮನುಷ್ಯನಲ್ಲಿ ಸೆಲ್ ಇಂಪಾರ್ಟೆಂಟ್. ಈ ಒಂದು ಸೆಲ್ ಮಲ್ಟಿಪ್ಲೈ ಆದಮೇಲೆ ಒಂದು ಆರ್ಗ್ಯಾನಿಸಮ್ ಆಗುವಂಥದ್ದು. ಅದು ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಅನಿಮಲ್ ಅಥವಾ ಒಂದು ಪ್ಲ್ಯಾಂಟು ಏನೇ ಅಂದರೂ ಕೂಡ ಸೆಲ್ಸು ಮಲ್ಟಿಪ್ಲೈ ಆಗಿ ಆಮೇಲೆ ಒಂದು ರೂಪವನ್ನು ಪಡೆದುಕೊಳ್ಳುವಂತಹದ್ದು. ಈ ಒಂದು ಸೆಲ್ಲಲ್ಲಿ ಏನೇನಿರುತ್ತೆ? ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ದಿಸ್ ಆಸ್ ಅ ಸೆಲ್, ಈ ಸೆಲ್ಲಲ್ಲಿ ನ್ಯೂಕ್ಲಿಯಸ್ ಅಂತ ಒಂದು ಪಾರ್ಟ್ ಇರುತ್ತೆ. ನ್ಯೂಕ್ಲಿಯಸ್ನ ನಾವು ಬ್ರೈನ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಇದು ಸೆಲ್ಯುಲರ್ ಫಂಕ್ಷನ್ನ ಕಂಟೈನ್. ಇದರಲ್ಲಿ ಸೆಲ್ಯುಲರ್ ಫಂಕ್ಷನ್ಸ್ ಇರುತ್ತೆ. ಮತ್ತು ಸೆಲ್ ಮೆಂಬ್ರೇನ್, ಈ ಔಟರ್ ಪಾರ್ಟ್ ಲೇಯರ್ ಇದೆಯಲ್ಲ, ಇದನ್ನ ನಾವು ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಮತ್ತು ಇಲ್ಲಿ ಲಿಕ್ವಿಡ್ಸ್ ಇರುತ್ತೆ ಒಳಗಡೆ, ಅದನ್ನ ಸೈಟೋಪ್ಲಾಸ್ಮಾ ಅಂತ ಕರಿತೀವಿ. ಮತ್ತು ಸೆಲ್ ಒಳಗಡೆ ಸೆಲ್ ಆರ್ಗನಲ್ಸ್ ಇರುತ್ತೆ, ಕೆಲವು ಸೆಲ್ ಆರ್ಗನಲ್ಸ್ ಇರುತ್ತೆ. ಎಕ್ಸಾಂಪಲ್ ಮೈಟ್ರೋಕಾಂಡ್ರಿಯಾ, ಅದನ್ನು ನಾವು ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಸೊ ಒಂದು ಬೇಸಿಕ್ ಸೆಲ್ ಅಂತ ತಗೊಂಡಾಗ ಅದರಲ್ಲಿ ನೀವು ನೆನಪಿಟ್ಕೊಳ್ಬೇಕಾಗಿರುವಂತಹ ಕೆಲವು ಪಾರ್ಟ್ಸ್ ಯಾವುದಂದ್ರೆ ಸೆಲ್ ಮೆಂಬ್ರೇನ್, ಅದು ಔಟರ್ ಲೇಯರ್ ಇರುತ್ತೆ ಸೆಲ್ದು. ಮತ್ತೆ ನ್ಯೂಕ್ಲಿಯಸ್ ಇಸ್ ದ ಬ್ರೈನ್ ಆಫ್ ದಿ ಸೆಲ್. ಮತ್ತೆ ಸೈಟೋಪ್ಲಾಸ್ಮಾ ಅಂದ್ರೆ ಆ ಸೆಲ್ ಒಳಗಡೆ ಇರುವಂತಹ ಕೆಲವು ಲಿಕ್ವಿಡ್ ಕಂಟೆಂಟ್. ಅದಾದ್ಮೇಲೆ ಮತ್ತೆ ಸೆಲ್ ಆರ್ಗನಲ್ಸ್. ಆ ಸೆಲ್ ಆರ್ಗನಲ್ಸ್ ಅಲ್ಲಿ ಬೇಕಾದಷ್ಟು ನಿಮಗೆ ರೈಸೋಸೋಮ್ಸ್ ಆಗಿರ್ಬೋದು, ಲಿಪಿಡ್ಸು, ಇವೆಲ್ಲ ಬರುತ್ತೆ. ಅದರಲ್ಲಿ ಮೈಟ್ರೋಕಾಂಡ್ರಿಯಾ ಅನ್ನುವಂಥದ್ದು ಒಂದು ಮೇಜರ್ ಸೆಲ್ ಆರ್ಗನಲ್ಸ್. ಆ ಸೆಲ್ ಆರ್ಗನಲ್ಸ್ ಮೈಟ್ರೋಕಾಂಡ್ರಿಯಾನ ನಾವು ಪವರ್ ಹೌಸ್ ಅಂತಾನು ಕರಿತೀವಿ. ಇದು ನಿಮಗೆ ಸೆಲ್ ಬಗ್ಗೆ ಮೇಜರ್ಲಿ ಗೊತ್ತಿರಬೇಕಾಗಿರುವಂಥದ್ದು. ಅದ್ರೊಳಗಡೆ ಏನೇನು ಕಾಂಪೋನೆಂಟ್ ಇರುತ್ತೆ ಅದನ್ನ ಒನ್ ಬೈ ಒನ್ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ನೋಡ್ತಾ ಹೋಗೋಣ. ಇವಾಗ ಜಸ್ಟ್ ನೀವು ಸೆಲ್ ಅಂದ್ರೆ ಏನು, ಇಟ್ಸ್ ಅ ಬೇಸಿಕ್ ಯೂನಿಟ್ ಆಫ್ ಲೈಫ್. ಆ ಸೆಲ್ ಅಲ್ಲಿ ಯಾವ್ಯಾವ ಪಾರ್ಟ್ಸ್ ಇರುತ್ತೆ ಅನ್ನೋದನ್ನ ತಿಳ್ಕೊಂಡ್ರೆ ಸಾಕು. ಈಗ ಸೆಲ್ ಗ್ರೋತ್, ನಾನು ಹೇಳಿದೆ ಒಂದು ಸೆಲ್ಲು ಒಡೆದು ಬಿಟ್ಟು ಮತ್ತೆ ಮಲ್ಟಿಪ್ಲೈ ಆಗುತ್ತೆ ಅಂತ. ಅವಾಗ್ಲೇನೆ ಅದು ಒಂದು ಜೀವಿ ಅಥವಾ ಒಂದು ವ್ಯಕ್ತಿ ಅಥವಾ ಒಂದು ಅನಿಮಲ್ ಅಥವಾ ಒಂದು ಪ್ಲಾಂಟ್ ಆಗುವಂಥದ್ದು. ಸೆಲ್ ಹ್ಯಾಸ್ ಟು ರೀಪ್ರೊಡ್ಯೂಸ್ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಕನ್ಸಿಡರ್ ದಿಸ್ ಆಸ್ ಅ ಒನ್ ಸೆಲ್. ಇದು ಮತ್ತೆ 2 ಸೆಲ್ ಆಗಿ ಒಡೀತು. ಸೇಮ್ ಇನ್ಫಾರ್ಮೇಶನ್ ಇರುತ್ತೆ. ಮತ್ತೆ ನೆನ್ಪಿಟ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಈ ಸೆಲ್ ಅಲ್ಲಿ ಏನ್ ಇನ್ಫಾರ್ಮೇಶನ್ ಇದೆಯಲ್ಲ ಅದೇ ಈ ಬರುವಂತಹ ಸೆಲ್ಗೂ ಕೂಡ ಪಾಸ್ ಆಗುತ್ತೆ. ಇನ್ಫಾರ್ಮೇಶನ್ ಆಫ್ ಟ್ರಾನ್ಸ್ಮಿಷನ್ ಹ್ಯಾಸ್ ಟು ಬಿ ರಿಸ್ಟೋರ್ಡ್ ಸಮ್ವೇರ್. ಈಗ ಒಂದು ಸೆಲ್ಲಲ್ಲಿ ಏನಿದೆ ಅದೇ ಇನ್ನೊಂದು ಕಡೆನೂ ಕೂಡ ಗ್ರೋತ್ ಆಗಬೇಕು. ಈ ಗ್ರೋತ್ ಅಂತಂದ್ರೆ ಈಗ ಒಂದ್ ಪಾರ್ಟ್, ಈಗ ಒಂದ್ ಸೆಲ್ ಅಂತ ಈಗ ಕನ್ಸಿಡರ್ ದಿಸ್ ಆಸ್ ಒನ್ ಸೆಲ್. ಈ ಸೆಲ್ದು ಒಂದ್ ಪಾರ್ಟ್ ಮಾತ್ರ ಗ್ರೋತ್ ಆಗೋದಿಲ್ಲ, ಈ ಕಂಪ್ಲೀಟ್ ಸೆಲ್ ರೆಪ್ಲಿಕಾ ಆಗುತ್ತೆ ಹೀಗೆ. ಸೊ ಗ್ರೋತ್ ಯಾವಾಗ ಆಗುತ್ತೆ ಅಂತಂದ್ರೆ, ಇವಾಗ ನಮ್ಗೆ ಒಂದು ಚಿಕ್ಕ ಮಗು ಇರುತ್ತೆ 1 month ಬೇಬಿಯಲ್ಲಿ ಪ್ರೆಗ್ನೆಂಟ್ ಆದಾಗ. ಅದು ಹೇಗೆ ಗ್ರೋತ್ ಆಗುತ್ತೆ? ಸೆಲ್ ರೀಪ್ರೊಡ್ಯೂಸ್ ಆದಾಗ ಅದು ಗ್ರೋತ್ ಆಗ್ತಾ ಹೋಗುತ್ತೆ. ಇದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಟು ರನ್ ದ ಸೆಲ್ ಹ್ಯಾಸ್ ಟು ಗೋ ಫ್ರಮ್ ಒನ್ ಸೆಲ್ ಟು ದ ನೆಕ್ಸ್ಟ್ ಒನ್. ದಿಸ್ ಇನ್ಫಾರ್ಮೇಶನ್ ನೀಡ್ಸ್ ಟು ಬಿ ಸ್ಟೋರ್ಡ್ ಸಮ್ವೇರ್. ಈಗ ಒಂದು ಸೆಲ್ ಇದ್ದಿದ್ದು 2 ಸೆಲ್ ಆಯಿತು,
2 ಇದ್ದಿದ್ದು 4 ಆಯ್ತು. ಹೀಗೆ ಇದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಆ ತರ ಮಲ್ಟಿಪ್ಲೈ ಆಗ್ತಾ ಹೋದಾಗ ಅದು ರಿಪ್ರೊಡ್ಯೂಸ್ ಅಂತ ಕರೀತಾರೆ. ಅದನ್ನ ನಾವು ಗ್ರೋತ್ ಅಂತ ಕರಿತೀವಿ. ಸೊ ಸೆಲ್ಸ್ ಇದು ಗ್ರೋತ್ ಆಗ್ತಾ ಹೋಗುತ್ತೆ ಹಿಂಗೆ ಸೆಲ್ಸ್ ಈ ತರ. ಸೊ ದಿಸ್ ಇಸ್ ಅಬೌಟ್ ದ ಸೆಲ್. ಸೆಲ್ ಅಂದ್ರೆ ಏನು? ಬೇಸಿಕ್ ಯೂನಿಟ್ ಆಫ್ ಲೈಫ್. ಸೆಲ್ ಅಲ್ಲಿ ಇರುವಂತಹ ಕಾಂಪೋನೆಂಟ್ ಗೊತ್ತಿರಬೇಕು. ನ್ಯೂಕ್ಲಿಯಸ್, ಸೆಲ್ ಮೆಂಬ್ರೇನ್, ಅದಾದ್ಮೇಲೆ ನೆಕ್ಸ್ಟ್ ಸೈಟೋಪ್ಲಾಸ್ಮಾ ಲಿಕ್ವಿಡ್ ಇರುವಂತದ್ದು, ದೆನ್ ಸೆಲ್ ಆರ್ಗನೆಲ್ಸ್. ಅದಾದ್ಮೇಲೆ ನಿಮ್ಗೆ ಗೊತ್ತಿರಬೇಕು ಗ್ರೋತ್ ಆಗ್ಬೇಕಂದ್ರೆ ಸೆಲ್ ಹ್ಯಾಸ್ ಟು ರಿಪ್ರೊಡ್ಯೂಸ್. ಆ ರಿಪ್ರೊಡ್ಯೂಸ್ ಹೇಗಾಗುತ್ತೆ ಅಂದ್ರೆ ಸೇಮ್ ಇನ್ಫಾರ್ಮೇಶನ್ ಟ್ರಾನ್ಸ್ಮಿಷನ್ ಆಗುತ್ತೆ. ಅಂದ್ರೆ ಒಂದು ಸೆಲ್ ಅಲ್ಲಿ ಏನ್ ಇನ್ಫಾರ್ಮೇಶನ್ ಇದೆ ಅದೇ ಇನ್ನೊಂದು ಸೆಲ್ ಅಲ್ಲಿ ಗ್ರೋತ್ ಮೂಲಕ ಅಂದ್ರೆ ಸೆಲ್ ರಿಪ್ರೊಡ್ಯೂಸ್ ಮಾಡಿದಾಗ ಅದು ಇನ್ನೊಂದು ಸೆಲ್ಗೆ ಪಾಸ್ ಆಗುತ್ತೆ. ಇಲ್ಲಿ ನೋಡಿ, ಇವಾಗ ನಿಮ್ಗೆ ಗೊತ್ತಿರಬೇಕು ಇನ್ಫಾರ್ಮೇಶನ್ ಎಲ್ಲಿ ಕಂಟೈನ್ ಆಗಿರುತ್ತೆ ಅಂದ್ರೆ ಡಿ ಎನ್ ಎ ಅಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ಡಿ ಎನ್ ಎ ಅಂದ್ರೆ ಏನು? ಡೈಆಕ್ಸೋ ರೈಬೋ ನ್ಯೂಕ್ಲಿಕ್ ಆಸಿಡ್. ಡಿ ಎನ್ ಎ ಅಂದ್ರೇನು? ಡೈಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್. ಇದು ನಿಮ್ಗೆ ಎಕ್ಸಾಮ್ ಅಲ್ಲಿ PC ಎಕ್ಸಾಮ್ ಅಲ್ಲಿ RNA ಫುಲ್ ಫಾರ್ಮು, DNA ಫುಲ್ ಫಾರ್ಮ್ ಕೇಳಿದರೆ. ಸೊ ದಯವಿಟ್ಟು ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ರೈಬೋ ಅಂದ್ರೆ ರೈಬೋಸ್, ಇದು ನ್ಯೂಕ್ಲಿಕ್ ಅಸಿಡಿಕ್ ಆಸಿಡ್. ಸೊ ಇವಾಗ ನಿಮ್ಗೆ ಒಂದು DNA ಅಂತ ತಗೊಂಡಾಗ ಅದು ಡಬಲ್ ಹೆಲಿಕ್ಸ್ ಇರುತ್ತೆ. ಅಂದ್ರೆ ಅದು ಈ ತರ ಒಂದು ಡಬಲ್ ಹೆಲಿಕ್ಸ್ ಇರುತ್ತೆ. ಅದನ್ನ ನೀವು ಇನ್ನ ಸ್ವಲ್ಪ ನೋಡ್ಬೇಕಂದ್ರೆ ಈ ತರ ಒಂದನ್ನು ಕೂಡ ನೀವು ಕಾಣ್ಬೋದು. ಈಗ ನಿಮ್ಗೆ ನೋಡಿ, ಇದು ಡಬಲ್ ಹೆಲಿಕ್ಸ್ ಆಗಿರುವಂತ ಒಂದು ಸ್ಟ್ರಕ್ಚರ್. ದಿಸ್ ಇಸ್ ಕಾಲ್ಡ್ DNA. ಇದನ್ನ ನಿಮ್ಗೆ ಝೂಮ್ ಮಾಡಿ ನೋಡಿದಾಗ ನಿಮ್ಗೆ ಈ ತರ ಕಾಣಿಸುತ್ತೆ. ಎವ್ರಿ ಸೆಲ್ ಹ್ಯಾಸ್ ಅ ಕಂಪ್ಲೀಟ್ DNA. ಒಬ್ರಿಗೆ ಒಂದು DNA ಕಂಪ್ಲೀಟ್ ಆಗಿರುತ್ತೆ, ಬಟ್ ಇದನ್ನ ನೀವು ಹೀಗೆ ಕಂಪ್ರೆಸ್ ಮಾಡಿ ಇಟ್ಕೊಬೇಕಾಗತ್ತೆ. ಅಂದ್ರೆ DNA ಇಷ್ಟು ಉದ್ದ ಇರೋದನ್ನ ಅದನ್ನ ಈ ತರ ಮಾಡ್ಬೇಕಂದ್ರೆ ಇದು ಕಂಡೆನ್ಸ್ ಆಗ್ಬೇಕು. ಕಂಡೆನ್ಸ್ ಆದಾಗ ಏನಾಗುತ್ತೆ ಅಂದ್ರೆ ಈ ತರ ಶಾರ್ಟನ್ ಆಗುತ್ತೆ. ಈಗ ಕಂಡೆನ್ಸೇಷನ್ ಏನು ಅನ್ನೋದನ್ನ ನಾವು ನೋಡೋಣ. DNA ಲುಕ್ಸ್ ಲೈಕ್ ಅ ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್, ಅದು ಗೊತ್ತಿರಬೇಕು. ಒಂದು ಇನ್ಫಾರ್ಮೇಶನ್ ನಿಮ್ಗೆ ಸಿಗುವಂತದ್ದು ಎಲ್ಲಿ? DNA ಯಲ್ಲಿ ಇನ್ಫಾರ್ಮೇಶನ್ ಸ್ಟೋರ್ ಆಗಿರುತ್ತೆ. ಇದು ನಿಮ್ಗೆ ಗೊತ್ತಿರಬೇಕು. DNA ಫುಲ್ ಫಾರ್ಮ್ ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್. ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್. ಈಗ ನಾವು ಕಂಡೆನ್ಸ್ ಮಾಡಬೇಕು DNA ನ. ಕಂಪ್ಲೀಟ್ ಸೆಲ್ ಅಲ್ಲಿ ಒಂದು DNA ಇರಬೇಕು ಅಂತಂದ್ರೆ ಅದರಲ್ಲಿ ಅದು ಕಂಡೆನ್ಸ್ ಆಗಬೇಕು. ಆ ಕಂಡೆನ್ಸ್ ಪ್ರೊಸೀಜರ್ ಏನು ಅಂತ ನೋಡ್ತಾ ಹೋಗೋಣ. ಇಲ್ಲಿ ತನಕ ನಾವ್ ಏನೇನ್ ಕಲ್ತ್ವಿ? ಸೆಲ್ ಹ್ಯಾಸ್ ಟು ರೀಪ್ರೊಡ್ಯೂಸ್. ಈಗ ಒಂದು ಸೆಲ್ ಇರುವಂತದ್ದು ಮತ್ತೆ ರೀಪ್ರೊಡ್ಯೂಸ್ ಮಾಡಲೇಬೇಕಾಗುತ್ತೆ. ಅದಾದ್ಮೇಲೆ ಇನ್ಫಾರ್ಮೇಶನ್ ಹ್ಯಾಸ್ ಟು ಪಾಸ್ ಟು ದಿ ಡಾಟರ್ ಸೆಲ್. ಈಗ ಒಂದು ಸೆಲ್ ಅಲ್ಲಿ ಏನ್ ಇನ್ಫಾರ್ಮೇಶನ್ ಇದೆ ಆ ಇನ್ಫಾರ್ಮೇಶನ್ ಡಾಟರ್ ಸೆಲ್ಸ್ಗೆ ಹೋಗ್ಬೇಕು. ಇನ್ಫಾರ್ಮೇಶನ್ ಎಲ್ಲಿರುತ್ತೆ? DNA ಇರುತ್ತೆ. DNA ಇಸ್ ದ ಇನ್ಫಾರ್ಮೇಶನ್ ಇನ್ಸೈಡ್ ಅ ಸೆಲ್. ಹಂಗಾಗಿನೇ ನಾವು DNA ಉಗ್ರಲ್ಲಾಗಿರ್ಬೋದು ಅಥವಾ ಒಂದು ಕೂದಲಲ್ಲಾಗಿರ್ಬೋದು DNA ಇಂದ ಏನೇನು ಕ್ರೈಮ್ ಪ್ಲೇಸ್ ಅಲ್ಲಿ ಫಾರೆನ್ಸಿಕ್ ಅವರೆಲ್ಲ ಅದೊಂದು ರೀಸನ್ಗೋಸ್ಕರನೇ DNA ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ಎವ್ರಿ ಸೆಲ್ ಹ್ಯಾಸ್ ಅ DNA. ಪ್ರತಿಯೊಂದು ಸೆಲ್ ಅಲ್ಲೂ ಕೂಡ DNA ಇದೆ, ಯಾಕೆಂದ್ರೆ ಇನ್ಫಾರ್ಮೇಶನ್ ಪಾಸ್ ಆನ್ ಆಗಿರುತ್ತೆ ರಿಪ್ರೊಡ್ಯೂಸ್ ಆದಾಗ. DNA ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಎಲ್ಲಿರುತ್ತೆ ಹೇಳಿ? ನ್ಯೂಕ್ಲಿಯಸ್ ಸೆಲ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್. ನಾವು ಅದಕ್ಕೆ ಏನಂತ ಕರೆದಿದ್ವಿ? ಬ್ರೈನ್ ಆಫ್ ದಿ ಸೆಲ್ಸ್ ಅಂತ ಕರೆದಿದ್ದು ನ್ಯೂಕ್ಲಿಯಸ್. ಇದ್ರೊಳಗಡೆ ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ಅಲ್ಲಿ ಏನಿರುತ್ತೆ? DNA ಇರುತ್ತೆ. DNA ಹ್ಯಾಸ್ ಟು ಕಂಡೆನ್ಸ್ ಯಾಕೆ ಹೇಳಿ? ಇಷ್ಟುದ್ದ ಇರುತ್ತೆ DNA. ಅದನ್ನ ಕಂಡೆನ್ಸ್ ಯಾಕೆ ಮಾಡ್ತಾರೆ ಹೇಳಿ? ಟು ಶಾರ್ಟನ್ ಮಾಡೋದಕ್ಕೆ ಅದನ್ನ ಕಂಡೆನ್ಸ್ ಮಾಡ್ತಾರೆ. DNA ಈಸ್ ಅ ಡಬಲ್ ಹೆಲಿಕ್ಸ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ವಾಟ್ ಎವರ್ ವಿ ಲರ್ನ್ ಟಿಲ್ ನೌ. ದೆನ್ ಇವಾಗ ನಾವು ನೋಡೋಣ DNA ನ ಹೇಗೆ ಕಂಡೆನ್ಸ್ ಮಾಡ್ತಾರೆ ಅಂತ. ಇಲ್ಲಿ ನೋಡಿ, ಇದು DNA ಈ ತರ ಇರುತ್ತೆ. ಇದನ್ನ ಕಂಡೆನ್ಸ್ ಮಾಡಿದಾಗ ಹಿಂಗಾಗುತ್ತೆ. ಫಸ್ಟ್ DNA ನ ಕಂಡೆನ್ಸ್ ಮಾಡ್ತಾರೆ. ಅದೇನಾಗುತ್ತೆ ಅವಾಗ? ಕ್ರೋಮೋಟಿನ್ ಆಗುತ್ತೆ. DNA ನ ಒಂದ್ಸಲ ಕಂಡೆನ್ಸ್ ಮಾಡಿದ್ರೆ ಏನಾಗುತ್ತೆ? ಕ್ರಮೋಟಿನ್ ಆಗುತ್ತೆ. ಫರ್ದರ್ ಕಂಡೆನ್ಸ್ ಮಾಡಿದ್ರೆ ಏನಾಗುತ್ತೆ? ಕ್ರೋಮೋಸೋಮ್ಸ್. ಇವಾಗ ನೀವು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ಮನುಷ್ಯನಲ್ಲಿ ಎಷ್ಟು ಜೊತೆ ಕ್ರೋಮೋಸೋನ್ ಇದೆ ಬರೀರಿ. ಹೌ ಮೆನಿ ಪೇರ್ ಆಫ್ ಕ್ರೋಮೋಸೋನ್ ಹ್ಯೂಮನ್ ಹ್ಯಾವ್? ಕ್ರೋಮೋಸೋಮ್ how many pairs of
ಕ್ರೋಮೋಸೋಮ್ಸ್. ಒಬ್ಬ ಮನುಷ್ಯನಲ್ಲಿ ಎಷ್ಟು ರೀತಿಯ ಕ್ರೋಮೋಸೋಮ್ಸ್ ಇದೆ. DNA ನ ಫಸ್ಟ್ ಟೈಮು ಕಂಡೆನ್ಸೇಷನ್ ಮಾಡಿದಾಗ ಏನಾಗುತ್ತೆ, ಅದು ಕ್ರೋಮ್ಯಾಟಿನ್ ಆಗುತ್ತೆ. ಮತ್ತೆ ಫರ್ದರ್ ಕಂಡೆನ್ಸ್ ಮಾಡಿದಾಗ ಕ್ರೋಮೋಸೋಮ್ಸ್ ಆಗುತ್ತೆ. ಕಂಡೆನ್ಸ್ ಯಾಕೆ ಮಾಡ್ಬೇಕಂತಂದ್ರೆ DNA ಯೂಶುವಲಿ ತುಂಬಾ ಉದ್ದ ಇರುತ್ತೆ, ಅದನ್ನ ನಾವು ಶಾರ್ಟನ್ ಮಾಡ್ಬೇಕಂತಂದ್ರೆ ಅದನ್ನ ಕಂಡೆನ್ಸ್ ಮಾಡ್ಬೇಕಾಗುತ್ತೆ. ಮೊದಲನೇ ಸಲ ಕಂಡೆನ್ಸ್ ಮಾಡಿದಾಗ ಅದು ಕ್ರೋಮೋಟಿನ್ ಆಗುತ್ತೆ, ಎರಡನೇ ಸಲ ಮತ್ತೆ ಕಂಡೆನ್ಸ್ ಮಾಡಿದಾಗ ಅದು ಕ್ರೋಮೋಸೋಮ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಕಂಡೆನ್ಸೇಷನ್ ಪ್ರೊಸೀಜರ್. ಇಲ್ಲಿ ನೋಡಿ, ಈ ನ್ಯೂಕ್ಲಿಯಸ್, ಇದು ನ್ಯೂಕ್ಲಿಯಸ್ ಅಲ್ವಾ, ಇದನ್ನ ಝೂಮ್ ಮಾಡಿದಾಗ ಇಲ್ಲಿ ನಿಮ್ಗೆ ಏನ್ ಕಾಣಿಸುತ್ತೆ, DNA. ಇದು ಸೆಲ್ ಅಂತ ತಗೊಳ್ಳಿ, ಇದು ನ್ಯೂಕ್ಲಿಯಸ್, ಇಲ್ಲಿ DNA ಇದೆ, ಕ್ರೋಮ್ಯಾಟಿನ್. ಫಸ್ಟ್ ಒಂದ್ಸಲ ನಾವು ಕಂಡೆನ್ಸ್ ಮಾಡಿದಾಗ ಕ್ರೋಮ್ಯಾಟಿನ್ ಇರುತ್ತೆ, ನೆಕ್ಸ್ಟ್ ಇನ್ನೊಂದು ಕಂಡೆನ್ಸ್ ಮಾಡಿದಾಗ ಏನ್ ಸಿಗುತ್ತೆ, ಕ್ರೋಮೋಸೋಮ್ಸ್. ದಿಸ್ ಇಸ್ ಆಲ್ ಅಬೌಟ್ ದ ಹೌ DNA ನ ಕಂಡೆನ್ಸ್ ಮಾಡಿ ಲೆಂತ್ ಇರೋದನ್ನ ಶಾರ್ಟನ್ ಮಾಡ್ತಾರೆ ಟು ಸ್ಟೋರ್ ಇನ್ ದ ಸೆಲ್ ಅಲ್ಲಿ ಸ್ಟೋರ್ ಆಗೋದಕ್ಕೆ. DNA ಏನ ಹೇಳಿ, ಇನ್ಫಾರ್ಮೇಶನ್ ನ ಹೊಂದಿರುವಂತಹದ್ದು DNA. ಇಲ್ಲಿ ತನಕ ನಮಗೆ ಗೊತ್ತಿರೋದೇನು, DNA ಇಸ್ ದ ಇನ್ಫಾರ್ಮೇಶನ್. ಈಗ ಇನ್ಫಾರ್ಮೇಶನ್ DNA ಅಲ್ಲಿ ಇರುತ್ತೆ. ಈ DNA ಅಲ್ಲಿ ಇರುವ ಇನ್ಫಾರ್ಮೇಶನ್ ನಮಗೆ ಯಾಕೆ ಬೇಕು ಅಂತ ನಾವು ನೋಡಿದಾಗ, ಈಗ DNA ನ RNA ಆಗಿ ಕನ್ವರ್ಟ್ ಮಾಡ್ತಾರೆ, RNA ನ ಪ್ರೋಟೀನ್ ಆಗಿ ಮಾಡ್ತಾರೆ. ಪ್ರೋಟೀನ್ಸ್ ಅಂದ್ರೆ ಎನ್ಸೈಮ್. ಈಗ DNA ಇರೋದು ಯಾವ ಒಂದು ಪ್ರೊಸೀಜರ್ನ ಫಾಲೋ ಮಾಡಿದ್ರೆ RNA ಆಗುತ್ತೆ, ರೈಬೋನ್ಯೂಕ್ಲಿಕ್ ಆಸಿಡ್. ಏನ್ ಮಾಡ್ಬೇಕಿಲ್ಲಿ, ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್. RNA ನ ಮತ್ತೆ ಪ್ರೋಟೀನ್ ಮಾಡ್ಬೇಕಂದ್ರೆ ಮತ್ತೆ ಯಾವ್ದು ಒಂದು ಫಾಲೋ ಮಾಡಬೇಕು ಪ್ರೊಸೀಜರ್, ಇಲ್ಲಿ ಟ್ರಾನ್ಸ್ಲೇಷನ್. ಇದನ್ನ ನೆನ್ಪಿಟ್ಕೊಳ್ಳೋದು ಹಿಂಗೆ, DNA ನ RNA ಮಾಡ್ತಾರೆ, RNA ನ ಪ್ರೋಟೀನ್ ಆಗಿ ಕನ್ವರ್ಟ್ ಮಾಡ್ತಾರೆ, ಬಟ್ ಯಾವ ಪ್ರೊಸೀಜರ್ ನ ಫಾಲೋ ಮಾಡ್ತಾರೆ, DNA ಇಂದ RNA ಗೆ ಸ್ಕ್ರಿಪ್ಷನ್, RNA ಇಂದ ಪ್ರೋಟೀನ್ಗೆ ಟ್ರಾನ್ಸ್ಲೇಷನ್. ಸಿ ಫಸ್ಟ್ ಬರುತ್ತಲ್ವಾ, DNA ಇಂದ RNA ಗೆ ಸಿ ಫಸ್ಟ್ ಬರುತ್ತೆ, ದಟ್ ಈಸ್ ಟ್ರಾನ್ಸ್ಕ್ರಿಪ್ಷನ್. RNA ಇಂದ ಪ್ರೋಟೀನ್ಗೆ ಎಲ್ ನೆಕ್ಸ್ಟ್ ಬರುತ್ತೆ, ದಟ್ ಈಸ್ ಟ್ರಾನ್ಸ್ಲೇಷನ್. ಇವಾಗ ನಿಮಗ್ ಬೇಕಾಗಿರುವಂಥದ್ದು ಯಾಕೆ RNA ಅಥವಾ ಯಾಕೆ ಪ್ರೋಟೀನ್ ಅಂತ. ಯಾಕೆ ನಮಗೆ ಪ್ರೋಟೀನ್ಸ್ ಬೇಕಾಗುತ್ತೆ? ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಎನರ್ಜಿ ಬೇಕಲ್ವಾ, ಇವಾಗ ನಿಮ್ಗೆ ಚಿಕನ್ ನಲ್ಲಿ ಪ್ರೋಟೀನ್ ಇದೆ ಅಂತ ಹೇಳ್ತೀವಿ ಅಂಡ್ ಎಗ್ಸ್ ಅಲ್ಲಿ ಪ್ರೋಟೀನ್ ಇದೆ ಅಂತೀವಿ. ಸೊ ಅದೇ ರೀತಿ ಸೆಲ್ ಅಲ್ಲೂ ಕೂಡ ಪ್ರೋಟೀನ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ಸುಕ್ರೋಸ್ ಅಂದ್ರೆ ಶುಗರ್ ಅಲ್ಲಿ ಗ್ಲುಕೋಸ್ ಮತ್ತೆ ಫ್ರುಕ್ಟೋಸ್ ಇರುತ್ತೆ, ಅಲ್ಲಿ ಎನ್ಸೈಮ್ ಎನರ್ಜಿ ಸಿಗುತ್ತೆ ನಮ್ಗೆ. ಸೊ ಫಾರ್ ಎ ಸೆಲ್ ಟು ರಿಪ್ರೊಡ್ಯೂಸ್ ಇಟ್ ರಿಕ್ವೈರ್ಡ್ ಎನ್ಸೈಮ್. ನ್ಯೂ ಸೆಲ್ ಹ್ಯಾಸ್ ಟು ಫಾರ್ಮ್ ಅಲ್ವಾ, ಅದಕ್ಕೆ ಏನ್ ಬೇಕು ಹೇಳಿ, ನ್ಯೂ ಸೆಲ್ ಮಸ್ಟ್ ಹ್ಯಾವ್ ಆಲ್ ಎಸೆನ್ಷಿಯಲ್ ಎನ್ಸೈಮ್. ಆ ಎನ್ಸೈಮ್ ಕಮ್ ಫ್ರಮ್ ದ DNA. ಈಗ DNA ಎಲ್ಲಿರುತ್ತೆ ಹೇಳಿ, ಸೆಲ್ ಅಲ್ಲಿರುವಂತಹ ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ, ನ್ಯೂಕ್ಲಿಯಸ್ ಒಳಗಡೆ. ಈ DNA ನ ಏನ್ ಮಾಡ್ತೀವಿ, ಟ್ರಾನ್ಸ್ಕ್ರಿಪ್ಷನ್ ಇಂದ RNA ಆಗಿ ಕನ್ವರ್ಟ್ ಮಾಡ್ತೀವಿ, ರೈಬೋನ್ಯೂಕ್ಲೋ ಆಸಿಡ್ ಆಗಿ. RNA ಇಂದ ನಾವೇನ್ ಮಾಡ್ತೀವಿ, ಮತ್ತೆ ಎಂಜೈಮ್ ಅಥವಾ ಪ್ರೋಟೀನ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. ಯಾಕೆ ನಮ್ಗೆ ಈ ಪ್ರೋಟೀನ್ ಇಂಪಾರ್ಟೆಂಟ್ ಅಂದ್ರೆ, ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ್ಲೇನೆ ಹೇಳ್ದೆ ಕ್ಲಾಸ್, ಎವ್ರಿ ಸೆಲ್ ಹ್ಯಾಸ್ ಟು ರಿಪ್ರೊಡ್ಯೂಸ್. ಯಾಕಂದ್ರೆ ಈಗ ಒಂದು ಸೆಲ್ ಇದ್ದಿದ್ದು ಮತ್ತೆ ರಿಪ್ರೊಡ್ಯೂಸ್ ಆಗ್ಬೇಕು. ಈಗ ನನಗೆ ಗೊತ್ತು, ನಿಮ್ಗೆ ಡೌಟ್ ಬರ್ತಿದೆ, ಆ ಮೊದಲನೇ ಸೆಲ್ ಎಲ್ಲಿತ್ತು ಮ್ಯಾಮ್ ಅಂತ ಕೇಳ್ತೀರಾ. ವಿ ಸ್ಟಿಲ್ ಡಸಂಟ್ ನೋ ದಟ್ ಎಲ್ಲಿತ್ತು ಆ ಸೆಲ್ ಅನ್ನೋದು. ಆ ಒಂದು ಸೆಲ್ಲಿಂದನೇ ಮತ್ತೆ ಡಾಟರ್ ಸೆಲ್ ಆಗಿ ರಿಪ್ರೊಡ್ಯೂಸ್ ಆಗುತ್ತೆ. ಆ ರಿಪ್ರೊಡ್ಯೂಸ್ ಆಗಕ್ಕೆ ನಮ್ಗೆ ಎಂಜೈಮ್ದು ಎಸೆನ್ಷಿಯಲ್ ಇದ್ದೇ ಇರುತ್ತೆ. ಏನ್ ಎಂಜೈಮ್ ಅಂದ್ರೆ ಪ್ರೋಟೀನ್. ಆ ಪ್ರೋಟೀನ್ ನಮ್ಗೆ ಎಲ್ಲಿಂದ ಬರುತ್ತೆ, DNA ಇಂದ ಬರುತ್ತೆ. ಸೊ ಇಷ್ಟಷ್ಟೇ ನೆನ್ಪಿಟ್ಕೊಳ್ಳಿ, DNA ನ ಟ್ರಾನ್ಸ್ಕ್ರಿಪ್ಷನ್ ಮುಖಾಂತರ RNA ಆಗಿ ಕನ್ವರ್ಟ್ ಮಾಡ್ತೀವಿ, RNA ಇಂದ ಪ್ರೋಟೀನ್ ಮಾಡ್ತೀವಿ. ಪ್ರೋಟೀನ್ ಅಂದ್ರೆ ಎನ್ಸೈಮ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಒಂದು ಸೆಲ್ ರಿಪ್ರೊಡ್ಯೂಸ್ ಮಾಡಬೇಕು ಅಥವಾ ಡಾಟರ್ ಸೆಲ್ ನ ಮತ್ತೆ ಅದು ರಿಪ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಎಲ್ಲಾ ರೀತಿಯ ಎನ್ಸೈಮ್ಸ್ ಎಸೆನ್ಷಿಯಲ್ ಇರುತ್ತೆ. ಆ ಎನ್ಸೈಮ್ಸ್ ನ ನಾವು DNA ಮುಖಾಂತರವೇ ಪಡ್ಕೋಬೇಕು. ಅದಕ್ಕೋಸ್ಕರ ದಿಸ್ ಟ್ರಾನ್ಸ್ಕ್ರಿಪ್ಷನ್ ಅಂಡ್ ಟ್ರಾನ್ಸ್ಲೇಷನ್ ಮೆಥಡ್ ನ ನಾವು ಯೂಸ್ ಮಾಡ್ತೀವಿ. ಅದು ಕಂಡೆನ್ಸೇಷನ್ ಮೆಥಡ್ಸ್ ಇರುತ್ತೆ. ಓಕೆ, ಇಲ್ಲಿ ನೋಡಿ, ಈಗ ಪ್ರತಿಯೊಂದು DNA ನಮಗೆ ಗೊತ್ತಿರಬೇಕು ಏನಿರುತ್ತೆ, ATGC, ಅಡೆನೈನ್, ಥೈಮನ್, ಗನೈನ್,
ಆ್ಯಂಡ್ ಸೈಟೋಸಿನ್. ಈಗ ನಿಮಗೆ ಈಗ ನಾನು ಈ ಒಂದು DNA ಈ ಥರ ಇರೋದನ್ನ ನಾನು ಹಿಂಗೆ ಬರ್ಕೊಳ್ತೀನಿ, ನಮಗೆ ಒಂದು ಇದಾಗಲಿ ಅಂತ. ಇಲ್ಲಿ ಒಂದು ATGC ಅಂತ ಇದೆ. ಇವಾಗ ಒಂದು ನೆನ್ಪಿಟ್ಕೊಳ್ಳಿ, ಎ ಅಡೆನೈನ್ ಬಂದಾಗ ಅದಕ್ಕೆ ಅಪೋಸಿಟ್ ಆಗಿ ನಾವು ಒಂದು ಹೆಲಿಕ್ಸ್ ಅಥವಾ ಪ್ರೋಟೀನ್ ಯಾವ್ದು ತಗೋಬೇಕಂದ್ರೆ ಅದು ಥೈಮನ್ ಆಗಿರಬೇಕು, ಇದು DNA ಅಲ್ಲಿ. ಮತ್ತೆ ಗ್ಯಾನಿನ್ ಬಂದ್ರೆ ಅದಕ್ಕೆ ಸೈಟೋಸಿನ್ನೇ ಅಂದ್ರೆ ನೀವು ನೆನ್ಪಿಟ್ಕೊಬೇಕು ATGC ಇದೇ ಒಂದು ಫಾರ್ಮ್ ಅಲ್ಲಿ ಹೋಗ್ತಿರ್ಬೇಕು. ಇಲ್ಲ ಸಿ ಇದ್ರೆ ಅದಕ್ಕೆ G, T ಇದ್ರೆ AGCT ಅಥವಾ TCGA ಹೀಗೇನೆ ಕೂಡ ಅದು. ಅಂದ್ರೆ ಇವಾಗ ನಿಮ್ಗೆ ಹಿಂಗೊಂದು ಹೆಲಿಕ್ಸ್ ಇದೆ ಅನ್ಕೊಳ್ಳಿ, ಡಬಲ್ ಹೆಲಿಕ್ಸ್, ಅಲ್ಲಿ ATCG ಅಂತ ಹೇಳಿ ಒಂದು ನಿಮ್ಗೆ ಏನ್ ಸಿಕ್ತು, ಸ್ಪೈರಲ್ ಸಿಗುತ್ತೆ. ಇವಾಗ ಇಲ್ಲಿ T ಬರುತ್ತೆ, ಎಗೆ ಯಾವ್ದು ಬರುತ್ತೆ, ಟಿಗೆ ಯಾವ್ದು ಬರುತ್ತೆ, ಎ ಬರುತ್ತೆ, ಸಿಗೆ ಜಿಗೆ ಸಿ, ಈ ತರನೇ ಇದು ಮುಂದುವರಿಬೇಕು. ಇದು ನಿಮ್ಗೆ ಗೊತ್ತಿರಬೇಕಾದಂತ ಒಂದು ವಿಚಾರ. ಇಟ್ಸ್ ಅ ಡಿಫಿಕಲ್ಟ್ ಪ್ರೋಸೆಸ್, ಬಟ್ ಸಿಂಗಲ್ ಸ್ಟ್ರಾಂಡ್ ಆಗಿ ಕನ್ವರ್ಟ್ ಮಾಡಿದಾಗ ನಮ್ಗೆ ಸಿಂಗಲ್ ಪ್ರೋಟೀನ್ ಆಗಿ ಸಿಗುತ್ತೆ. ಯಾಕಂದ್ರೆ ಡಬಲ್ ಹೆಲಿಕ್ಸ್ ಇಟ್ಸ್ ಸ್ವಲ್ಪ ಡಿಫಿಕಲ್ಟ್. ಅದಕ್ಕೋಸ್ಕರ ನಾವು ಟ್ರಾನ್ಸ್ಕ್ರಿಪ್ಷನ್ ನ ಯೂಸ್ ಮಾಡ್ಬಿಟ್ಟು RNA ಆಗಿ ಕನ್ವರ್ಟ್ ಮಾಡ್ತೀವಿ, RNA ಇಂದ ಪ್ರೋಟೀನ್ ಆಗಿ ಕನ್ವರ್ಟ್ ಮಾಡ್ತೀವಿ. ಯಾವ್ದನ್ನ ಯೂಸ್ ಮಾಡ್ಕೊಂಡು, ಟ್ರಾನ್ಸ್ಲೇಷನ್ ನ ಯೂಸ್ ಮಾಡಿ. ಇಲ್ಲಿ ನೋಡಿ, ಡಬಲ್ ಹೆಲಿಕ್ಸ್ ATGC, ಇದು DNA ನ ಟ್ರಾನ್ಸ್ಕ್ರಿಪ್ಷನ್ ನ ಯೂಸ್ ಮಾಡ್ಬಿಟ್ಟು RNA ಆಗಿ ಕನ್ವರ್ಟ್ ಮಾಡ್ತೀವಿ. RNA ಸಿಂಗಲ್ ಸ್ಟ್ರಾಂಡ್ ಇರುತ್ತೆ, ಅಲ್ಲಿ ಏನಿರುತ್ತೆ AUGC. ಇಲ್ಲಿ T ಬದಲು G ಇರುತ್ತೆ, U ಅಂದ್ರೆ ಯುರೇಸಿಲ್. ಇಲ್ಲಿ AUGC ಅಷ್ಟೆ, ಅಲ್ಲಿ ATGC ಇತ್ತು. ಇಲ್ಲಿ ಸಿಂಗಲ್ ಸ್ಟ್ರಾಂಡ್ ಆದ್ರೆ ಈಸಿ ಆಗುತ್ತೆ. ಅದು ಯಾವ್ದು ಮೆಥಡ್, DNA ಇಂದ RNAಗೆ ಸಿಂಗಲ್ ಸ್ಟ್ರಾಂಡ್ ನ ಮಾಡೋದಕ್ಕೆ ಟ್ರಾನ್ಸ್ಕ್ರಿಪ್ಷನ್. ಅದಾದ್ಮೇಲೆ RNA ಇಂದ ನಾವು ಅದನ್ನ ಪ್ರೋಟೀನ್ ಅಥವಾ ಎನ್ಸೈಮ್ ಮಾಡೋಕೆ ಯಾವ್ದು, ಟ್ರಾನ್ಸ್ಲೇಷನ್. ಇದು ನಿಮ್ಗೆ ಗೊತ್ತಿರಲಿ. ಇಲ್ಲಿ ನೋಡಿ, ನಾನು ಎಕ್ಸಾಂಪಲ್ ಕೊಟ್ಟನಲ್ವಾ, ATGCAT ಏನ್ ಬರ್ದಿದೀವಿ ನಾವಿಲ್ಲಿ, T AGCT ಈ ತರ ಬರುತ್ತೆ. ಇದು mRNA ಅಂದ್ರೆ ಏನು, ಮೆಸೆಂಜರ್ RNA. ಇಲ್ಲಿ ನಾವು ಅದನ್ನ ಕ್ಯಾಪಿಂಗ್ ಅಥವಾ ಸ್ಲೈಸಿಂಗ್ ಮಾಡಿದಾಗ ಟ್ರಾನ್ಸ್ಕ್ರಿಪ್ಷನ್ ಮೂಲಕ ನಮ್ಗೆ ಏನಾಗುತ್ತೆ, ಇದು ನಮ್ಗೆ ಅಯಾನ್ಸ್ ರಿಮೂವ್ ಆಗುತ್ತೆ, ಅಲ್ಲಿಂದ ನಮಗೆ ಇನ್ಫಾರ್ಮೇಶನ್ ರಿಮೂವ್ ಆಗುತ್ತೆ ಸ್ಲೈಸ್ಲಿಂಗ್ ಮತ್ತೆ ಕ್ಯಾಪಿಂಗ್ ಮಾಡಿದಾಗ. ಆ್ಯಂಡ್ ಮತ್ತೆ ನಿಮ್ಗೆ ಇಲ್ಲಿ ಪ್ರೋಟೀನ್ ಬಂದಿರುತ್ತೆ ನೋಡಿ, ಎಲ್ಲಿ ಹೇಳಿ, DNA ಇಂದ RNA ಮಾಡಿರ್ತೀವಿ, ಟ್ರಾನ್ಸ್ಕ್ರಿಪ್ಷನ್ ಇಂದ RNA ಇಂದ ಎನ್ಸೈಮು. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇನ್ಸ್ಟೆಡ್ ಆಫ್ ATGC ನಿಮ್ಗೆ ಇಲ್ಲಿ AUGC ಸಿಗುತ್ತೆ RNA ಅಲ್ಲಿ, ಯಾಕಂದ್ರೆ ಇದು ಸಿಂಗಲ್ ಸ್ಟ್ರಾಂಡ್ ಆಗಿರುತ್ತೆ. ವಾಟ್ ಡು ವಿ ನೋ, ಇಲ್ಲಿ ತನಕ ನಾವು ಏನ್ ಗೊತ್ತಾಯ್ತು ನಮ್ಗೆ ಹೇಳಿ. Cell has to reproduce. For reproduction, information has to pass from the daughter cell. DNA is the information inside the cell. Every cell has a DNA. DNA ಇಂದ RNA ಗೆ ಮಾಡಕ್ಕೆ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. RNA ಇಂದ ಪ್ರೋಟೀನ್ ಅಥವಾ ಎನ್ಸೈಮ್ಸ್ ಮಾಡಕ್ಕೆ ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. ಇದಕ್ಕೆ ನಾವು ಸೆಂಟ್ರಲ್ ಲಾ ಆಫ್ ಜೆನೆಟಿಕ್ಸ್, ಲಿವಿಂಗ್ ಸೆಲ್ ಅಲ್ಲಿ ಸೆಂಟ್ರಲ್ ಆಫ್ ಜೆನೆಟಿಕ್ಸ್ ಅಂತ ಈ ಒಂದು ಪ್ರೋಸೆಸ್ ನ ಕರಿತೀವಿ. ಎಕ್ಸಾಮ್ ಅಲ್ಲಿ ನಿಮ್ಗೆ ಕೇಳುವಂತಹದ್ದು ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್ ಅಂದ್ರೆ ಏನು ಅಂತ ಕೇಳ್ಬೋದು, ಇಲ್ಲ ಟ್ರಾನ್ಸ್ಲೇಷನ್ ಪ್ರೋಸೆಸ್, ಈಗ RNA ಇಂದ ಪ್ರೋಟೀನ್ಗೆ ಕನ್ವರ್ಟ್ ಮಾಡುವಂತ ಪ್ರೋಸೆಸ್ಗೆ ಏನಂತ ಕರೀತಾರೆ ಅಂತಾನು ಕೇಳುವ ಸಾಧ್ಯತೆ ಇರುತ್ತೆ. ಲೈಫ್, ಈಗ ನಾವು ಇಲ್ಲಿ ತನಕ ಏನೇನ್ ನೋಡಿದ್ವಿ ಅನ್ನೋದನ್ನ ನೋಡೋಣ. ಲೈಫ್ಗೆ ಏನ್ ಇಂಪಾರ್ಟೆಂಟ್ ಹೇಳಿ, ಸೆಲ್ ಇಟ್ಸ್ ಅ ಬೇಸಿಕ್ ಯೂನಿಟ್ ಆಫ್ ಲೈಫ್. ಇಫ್ ಯು ಡೋಂಟ್ ಹ್ಯಾವ್ ಅ ಸೆಲ್, ಯು ಆರ್ ಅ ನಾನ್ ಲಿವಿಂಗ್. ಫಾರ್ ಎಕ್ಸಾಂಪಲ್, ಇವಾಗ ನಾವು ವೈರಸ್ನ ನಾವು ಲಿವಿಂಗ್ ಅಥವಾ ನಾನ್ ಲಿವಿಂಗ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅದಕ್ಕೊಂದು ಹೋಸ್ಟ್ ಬೇಕೇ ಬೇಕಾಗುತ್ತೆ. ಮತ್ತೆ ಇವಾಗ ಫರ್ನಿಚರ್ ಆಗಿರ್ಬೋದು ಅಥವಾ ನಾನ್ ಲಿವಿಂಗ್ ಥಿಂಗ್, ಕಂಪ್ಯೂಟರ್ ಆಗಿರ್ಬೋದು ಅಥವಾ ಈ ಪೆನ್ ಆಗಿರ್ಬೋದು, ಇದ್ರಲ್ಲೆಲ್ಲ ಸೆಲ್ಸ್ ಇಲ್ಲ. ಸೊ ಹಾಗಾಗಿ ದಿಸ್ ಆಲ್ ಆರ್ ದ ನಾನ್ ಲಿವಿಂಗ್ ಥಿಂಗ್ಸ್. ಮತ್ತೆ ಇದ್ರದ್ದು ಸೆಲ್ ಅಲ್ಲಿ ಏನು, ರಿಪ್ರೊಡಕ್ಷನ್, ನೀಡ DNA, RNA ಮತ್ತೆ ಪ್ರೋಟೀನ್ ಬೇಕು. ಓನ್ಲಿ ಲಿವಿಂಗ್ ಥಿಂಗ್ ಕ್ಯಾನ್ ರಿಪ್ರೊಡ್ಯೂಸ್ ಥ್ರೂ DNA, RNA and protein. Virus is an exception. Reproduce ಇಲ್ಲಿ only living thing, ಯಾಕಂದ್ರೆ ವೈರಸ್ we don't know whether it is a living thing or non living thing, because it will
act or it will proact with respect to the host. So only living can reproduce through DNA or RNA ಅಥವಾ ಪ್ರೋಟೀನ್ ಮೂಲಕ. ಈಗ ವೈರಸಸ್ ಬಗ್ಗೆ ನೋಡೋಣ. ಸೆಲ್ ಅಂದ್ರೆ ನಮಗೆ ಗೊತ್ತಾಯ್ತು ಬೇಸಿಕ್ ಯೂನಿಟ್ ಆಫ್ ಲೈಫ್ಗೆ ಸೆಲ್ ಅಂತ ಕರಿತೀವಿ. ಈಗ ವೈರಸ್ ಈಗ ನಮ್ಗೆ HIV ತಗೊಳ್ಳಿ ಎಕ್ಸಾಂಪಲ್. ವಿ ಡೋಂಟ್ ನೋ ದಟ್ ವೆದರ್ ಇಟ್ಸ್ ಅ ಲಿವಿಂಗ್ ಆರ್ ನಾನ್ ಲಿವಿಂಗ್ ಅಂತ. ಬಾರ್ಡರ್ ಲೈನ್ ಯಾಕೆ ಹೇಳಿ? ವೈರಸ್ಗೆ DNA RNA ಮತ್ತೆ ಸಮ್ ಪ್ರೋಟೀನ್ ಇದೆ. ಇಟ್ ಕ್ಯಾನ್ ರಿಪ್ರೊಡ್ಯೂಸ್ ಬಟ್ ಇನ್ ಹೋಸ್ಟ್ ಸೆಲ್. ಅವರಿಗೆ ಯಾರಿಗೆ ವೈರಸ್ಗೆ ತನ್ನದೇ ಆದಂತಹ ಒಂದು ಸೆಲ್ಯುಲರ್ ಸ್ಟ್ರಕ್ಚರ್ ಇಲ್ಲ. ಸೊ ಹಾಗಾಗಿ ವಿ ಸೇ ದಟ್ ಇದು ಲಿವಿಂಗ್ ಥಿಂಗೋ ನಾನ್ ಲಿವಿಂಗ್ ಥಿಂಗೋ ಗೊತ್ತಿಲ್ಲ ಅಂದ್ಬಿಟ್ಟು. ವೈರಸ್ಗೆ ತನ್ನದೇ ಆದಂತಹ ಸೆಲ್ಯುಲರ್ ಸ್ಟ್ರಕ್ಚರ್ ಇಲ್ಲ. ವೈರಸ್ ಹ್ಯಾಸ್ ಬೋತ್ DNA and RNA and some protein. Virus can reproduce but only inside the host cell, not ಅದಕ್ಕೆ ಅದ್ರ ತನ್ನಿಂದ ತಾನೇ ಅದಕ್ಕೆ ರಿಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ, ಬಟ್ ಇನ್ಸೈಡ್ ದ ಹೋಸ್ಟ್ ಸೆಲ್ ಇಟ್ ಕ್ಯಾನ್ ರಿಪ್ರೊಡ್ಯೂಸ್. ವೈರಸ್ಗೆ ತನ್ನದೇ ಆದಂತಹ ಸೆಲ್ಯುಲರ್ ಸ್ಟ್ರಕ್ಚರ್ ಇಲ್ಲ, ಹಾಗಾಗಿ ಅದು ಲಿವಿಂಗ್ ಥಿಂಗೋ ಅಥವಾ ನಾನ್ ಲಿವಿಂಗ್ ಥಿಂಗೋ ಅನ್ನುವಂಥ ಒಂದು ಏನಂತಾರೆ ವಾದ ಯಾವಾಗಲೂ ನಡೀತಾ ಇರುತ್ತೆ. ಇಲ್ಲಿ ನೋಡಿ, ಇವಾಗ ವೈರಸ್ ಇದು ತಗೊಂಡ್ರೆ ನಿಮಗೆ ಈಗ ವೈರಸ್ ಅಲ್ಲಿ ಸೆಲ್ ಮೆಂಬ್ರೇನು, ಇದು ಸೆಲ್, ನಮಗೆ ಒಂದು ಸೆಲ್ಲಲ್ಲಿ ಸೆಲ್ ಮೆಂಬ್ರೇನ್, ನ್ಯೂಕ್ಲಿಯಸ್, ಸೈಟೋಪ್ಲಾಸ್ಮಾ, ಸೆಲ್ ಆರ್ಗನೆಲ್ಸೇ ಇರುತ್ತೆ. ಬಟ್ ಇಲ್ಲಿ ಏನಿದೆ, RNA ಇದೆ, ಪ್ರೋಟೀನ್ ಇದೆ, ಕ್ಯಾಸ್ಪಿಡ್ ಇದೆ, ಬೇರೆ ಏನೂ ಇಲ್ಲ ಅಲ್ವಾ? ಅಂದ್ರೆ ಮೇನ್ಲಿ ಏನಿಲ್ಲ, ಸೆಲ್ ಮೆಂಬ್ರೇನ್ ಅಥವಾ ಅದರಲ್ಲಿ ಸೆಲ್ಯುಲರ್ ಸ್ಟ್ರಕ್ಚರೇ ಇಲ್ಲ. RNA ಇದೆ, ಪ್ರೋಟೀನ್ ಸ್ಪೈಕ್ಸ್ ಇದೆ, ಕ್ಯಾಸ್ಪಿಡ್ ಇದೆ, ಎನ್ವಿಲಪ್ ಇದೆ, ಎಲ್ಲವೂ ಇದೆ. ಇದು ನಾವೊಂದು ನಿಮ್ಗೆ ಇದು ಕೋವಿಡ್ ವೈರಸ್ ನೆನಪಿದೆ ಅಲ್ವಾ? ಒಂಥರ ಹೇಗಿತ್ತು ಹೇಳಿ ಕೋವಿಡ್ ವೈರಸ್ ನೋಡಕ್ಕೆ? ಕಿರೀಟ ತರ ಇತ್ತಲ್ವಾ ರಾಣಿದು. ಬಟ್ ಸೆಲ್ಲಲ್ಲಿ ಏನಿರುತ್ತೆ, ಸೆಲ್ ಮೆಂಬ್ರೇನ್ ಇರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ ಒಳಗಡೆ ಏನಿರುತ್ತೆ, DNA ಇರುತ್ತೆ. DNA ಏನ್ ಮಾಡುತ್ತೆ, RNA ಕನ್ವರ್ಟ್ ಮಾಡುತ್ತೆ. RNA ಅದನ್ನ ಆಮೇಲೆ ಟ್ರಾನ್ಸ್ಲೇಷನ್ ಮೆಥಡ್ ಮೂಲಕ ಪ್ರೋಟೀನ್ ಆಗಿ ಕನ್ವರ್ಟ್ ಮಾಡುತ್ತೆ. ಇಲ್ಲಿ ಸೈಟೋಪ್ಲಾಸ್ಮಾ ಅಂತಂದ್ರೆ ಏನು, ಸ್ಮಾಲ್ ಲಿಕ್ವಿಡ್ಸ್, ಅದ್ರದೇ ಕೆಲವು ಲಿಕ್ವಿಡ್ಸ್ ಅದ್ರದೇ ಆದಂತಹ ಕೆಲಸ ಮಾಡೋಕ್ಕೋಸ್ಕರ ಸೈಟೋಪ್ಲಾಸ್ಮಾ ಇರುತ್ತೆ. ಸೆಲ್ ಆರ್ಗನೆಲ್ಸ್ ನಾನು ಹೇಳಿದೆ, ಮೈಟ್ರೋಕಾಂಟ್ರಿಯಾ ಇಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ದ ಸೆಲ್ ಆರ್ಗನೆಲ್. ಬಟ್ ಅದೆಲ್ಲವೂ ಕೂಡ ಸ್ಟ್ರಕ್ಚರು ವೈರಸ್ ಅಲ್ಲಿ ಇರೋದಿಲ್ಲ, ಅದು ಆಬ್ಸೆಂಟ್ ಇರುತ್ತೆ. ಹಾಗಾಗಿ ಇಟ್ ಈಸ್ ಅ ಬಿಟ್ವೀನ್ ದ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್. ಫೀಚರ್ಸ್ ಆಫ್ ವೈರಸ್. ವೈರಸ್ ಹ್ಯಾಸ್ ಏನಿದೆ, DNA ಇದೆ, RNA ಇದೆ, ಪ್ರೋಟೀನ್ ಇದೆ. ಇಟ್ ಕ್ಯಾನ್ ರಿಪ್ರೊಡ್ಯೂಸ್ ಬಟ್ ಇನ್ಸೈಡ್ ದ ಹೋಸ್ಟ್ ಸೆಲ್, ಬಾರ್ಡರ್ ಲೈನ್, ಹಂಗಾಗಿ ನೋ ಸೆಲ್ಯುಲರ್ ಸ್ಟ್ರಕ್ಚರ್. ಇದು ಹೇಗೆ, ಯು ಜಸ್ಟ್ ಲೆಟ್ ಮಿ ನೋ ನಾವ್, ಹೋಸ್ಟ್ ಸೆಲ್ ಒಳಗಡೆ ಹೆಂಗೆ ಅದು ರಿಪ್ರೊಡ್ಯೂಸ್ ಮಾಡುತ್ತೆ ಯೋಚನೆ ಮಾಡಿ ನೀವು. ಇದಾರೆ ನಿಮ್ಮ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡಿ. ಯಾಕೆ ಹೇಳಿ, ನಮಗೆ ಗೊತ್ತಿದ್ದಂಗೆ ಇದು ಯಾವುದು COVID-19 ವೈರಸ್ ಬಂದಾಗ ಅದು ಹೇಗೆ ರಿಪ್ರೊಡ್ಯೂಸ್ ಮಾಡ್ತಿತ್ತು, ಅದು ಹೇಗೆ ನಮ್ಮೊಳಗಿದಂಥ ವೈರಸ್ಸು ಗಾಳಿ ಮುಖಾಂತರನೋ ಅಥವಾ ವೆಕ್ಟರ್ ಯಾವುದೋ ಒಂದು ಫುಡ್ ಮುಖಾಂತರನೋ ಹೇಗೆ ಇನ್ನೊಬ್ಬರಿಗೆ ಹೋಗ್ತಾ ಇತ್ತು, ಶ್ವಾಸಕೋಶಕ್ಕೆ ಹೋಗಿ ಇಂಪ್ಯಾಕ್ಟ್ ಮಾಡ್ತಾ ಇತ್ತು, ಅಲ್ಲಿ ಹೋಗಿ ಹೇಗೆ ರಿಪ್ರೊಡ್ಯೂಸ್ ಮಾಡ್ತು. ಸೊ ಯು ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್. ಈ ಕ್ಲಾಸ್ ನೋಡಿದಾಗ ನಿಮ್ಗೊಂದು ಅರ್ಥ ಆಗುತ್ತೆ. ವೈರಸ್ it uses RNA and DNA of the host, integrates with to reproduce and multiply. For example, ಇವಾಗ ಇಲ್ಲಿ ನೀವು ಯಾರಾದರೂ ಇದ್ದೀರಾ, ಮನುಷ್ಯರು ನೀವು, ಇಲ್ಲಿ ಯಾವುದಾದ್ರೂ ಒಂದು ವೈರಸ್ ಬಂತು, ಈ ವೈರಸ್ ಅಲ್ಲಿ ಸೆಲ್ ಇಲ್ಲ, ಬಟ್ ಹೌ ಇಟ್ ವಿಲ್ ರಿಪ್ರೊಡ್ಯೂಸ್, ಇಟ್ ಯೂಸಸ್ ನಿಮ್ದು DNA ಅಥವಾ RNA ಯೂಸ್ ಮಾಡಿ ಇದು ರಿಪ್ರೊಡ್ಯೂಸ್ ಮಾಡುತ್ತೆ ಅಂಡ್ ಅದು ಮಲ್ಟಿಪ್ಲೈ ಆಗುತ್ತೆ. ವಿ ನೋ ದಟ್ ಸೆಲ್ ವಿಲ್ ಮಲ್ಟಿಪ್ಲೈ. ಈಗ ಇಲ್ಲಿ ಒಂದು ಹೊರಗಡೆಯಿಂದ ಬಂದಿರುವಂತ ಒಂದು ಸೆಲ್ ನಂದು RNA ಮತ್ತೆ DNA ಯೂಸ್ ಮಾಡಿಕೊಂಡು ಇನ್ನೊಂದು ಹೊಸ ಸೆಲ್ನ ಮಾಡ್ತು, ಅಥವಾ ಇದೇ ಸೆಲ್ ಇದು ಮಲ್ಟಿಪ್ಲೈ ಆಗುತ್ತೆ. ಸೊ ಸೆಲ್ ವಿಲ್ ಮಲ್ಟಿಪ್ಲೈ ಅಂಡ್ ವೈರಸ್ಸು ಮಲ್ಟಿಪ್ಲೈ ಆಗುತ್ತೆ. ನನ್ನಲ್ಲಿ ಕಂಪ್ಲೀಟ್ ವೈರಸ್ಸೇ ತುಂಬ್ಕೊಬಿಡುತ್ತೆ ಅವಾಗ. ಇಲ್ಲಿ ನಾನು ಅಥವಾ ನೀವು ಯಾರೋ, ಇಲ್ಲಿ ಫುಲ್ ಏನಾಗುತ್ತೆ ಹೇಳಿ, ಈ ಇದರಲ್ಲಿ ಮನುಷ್ಯ ಅಂತ ತಗೊಳ್ಳೋಣ, ಇಲ್ಲಿರೋ ಇದೆಲ್ಲ ಹೋಸ್ಟ್ ಎಲ್ಲ ಸೆಲ್ ಎಲ್ಲ ಏನಾಗುತ್ತೆ, ವೈರಸ್ ಇರುವಂತ ಸೆಲ್ ಆಗುತ್ತೆ. ಸೊ ಆ ಮೂಮೆಂಟ್ ಅಲ್ಲಿ ಹೋಸ್ಟ್ ಸತ್ತು ಹೋಗ್ತಾರೆ. COVID-19 ವೈರಸ್ಗೆ ಹೋಸ್ಟ್ ಯಾರು? ಹ್ಯೂಮನ್ ಅಂದ್ರೆ ವೈರಸ್ಸು ನಮ್ಮ ಬಾಡಿ ಒಳಗೆ ಎಂಟ್ರಿ ಆದಾಗ ದಟ್ ವೈರಸ್ ಯೂಸಸ್ DNA ಮತ್ತೆ RNA ಆಫ್ ದ ಹೋಸ್ಟ್. ನಾನು ಈಗ ವೈರಸ್ ಒಂದು ಬಂತು, ಯಾವುದೋ ಒಂದು ವೈರಸ್ಸು, ಆ ವೈರಸ್ಸು ನನ್ನಲ್ಲಿರುವ DNA ಮತ್ತೆ RNA ಯೂಸ್ ಮಾಡುತ್ತೆ, ಅದನ್ನ ಇಂಟಿಗ್ರೇಟ್ ಮಾಡಿ
ಇಂಟಿಗ್ರೇಟ್ ವಿತ್ ಟು ರಿಪ್ರೊಡ್ಯೂಸ್ ಮಾಡೋಕ್ಕೆ ನನ್ನಲ್ಲಿರುವಂಥ DNA RNA ಯೂಸ್ ಮಾಡುತ್ತೆ ಆ್ಯಂಡ್ ಅದು ಮಲ್ಟಿಪ್ಲೈ ಆಗುತ್ತೆ. ನಮಗೆ ಗೊತ್ತಿದೆ ಸೆಲ್ ರಿಪ್ರೊಡ್ಯೂಸ್ 1 ಇದು 2 ಆಗುತ್ತೆ, 2 ಇದು 4 ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಹೋಲ್ ಬಾಡಿ ವೈರಸ್ ಇರುವಂತಹ ಒಂದು ಸೆಲ್ ಆಗುತ್ತೆ. ಅವಾಗ ಏನಾಗುತ್ತೆ, ಹೋಸ್ಟ್ ವಿಲ್ ಡೈ. ಎಕ್ಸಾಂಪಲ್ COVID-19. HIV ಜನರಲ್ ಡಯಾಗ್ರಾಮ್ ಆಫ್ ವೈರಸ್ ಲೈಫ್ ಸೈಕಲ್ ಹೆಂಗ್ ಬರುತ್ತೆ ನೋಡಿ. ಅಟ್ಯಾಚ್ಮೆಂಟ್ ವೈರಸ್ ಇಲ್ಲಿಂದ ಬರುತ್ತೆ, ಇಲ್ಲಿ ಎಂಟ್ರಿ ತಗೊಳುತ್ತೆ. ಎಂಟ್ರಿ ತಗೊಂಡಾಗ ಇಲ್ಲಿ ರೆಪ್ಲಿಕ್ ಆಫ್ ಜೀನ್ ಎಕ್ಸ್ಪ್ರೆಷನ್, ಅಂದರೆ ಇಲ್ಲೇನು ಮಾಡುತ್ತೆ ಹೇಳಿ, ಇದು ವೈರಲ್ RNA, ವೈರಲ್ ಪ್ರೋಟೀನ್ ಎಲ್ಲ ಇರುತ್ತೆ. ಹೋಸ್ಟ್ದು ರೈಬೋಸೋಮ್ಸ್ ಇರುತ್ತೆ ಅಥವಾ ಹೋಸ್ಟ್ದು DNA ಇರುತ್ತೆ. ಆ DNA ಎಲ್ಲ ಅಸೆಂಬಲ್ ಮಾಡುತ್ತೆ. ನೆಕ್ಸ್ಟು ರಿಲೀಸ್ ಮಾಡಿ ಇಟ್ ಇಂಪ್ಯಾಕ್ಟ್ ದ ನ್ಯೂ ಸೆಲ್. ಇಲ್ಲಿಂದ ವೈರಸ್ ಇದು ಬಂತು, ಇಲ್ಲಿ ಎಂಟ್ರಿ ಆಯಿತು. ಇಲ್ಲಿ ವೈರಲ್ DNA, ವೈರಲ್ ಇದ್ದು ವೈರಸ್ ಇರುತ್ತೆ, ಇಲ್ಲಿ ಹೋಸ್ಟ್ ಇರುತ್ತೆ. ಇದು ಇಲ್ಲಿಗೆ ಬಂದು ಇದನ್ನು ಅಟ್ಯಾಕ್ ಮಾಡುತ್ತೆ. ಸೊ ಅದಾದ ನಂತರ ಎಲ್ಲವೂ ಮಲ್ಟಿಪ್ಲೈ ಆಗ್ತಾ ಹೋಗ್ತವೆ. ಈ ಹೋಸ್ಟ್ ತುಂಬ ವೈರಲ್ ಇರುವಂತಹ ಒಂದು ಸೆಲ್ಸೇ ಆಗುತ್ತೆ. ಕೊನೆಗೆ ಇಟ್ ವಿಲ್ ಡೈ. ಒರಿಜಿನಲ್ ಇನ್ಫೆಕ್ಟೆಡ್ DNA ವೈರಲ್ DNA ಆಗುತ್ತೆ, RNA ವೈರಸ್ RNA ಆಗುತ್ತೆ, ಪ್ರೋಟೀನ್ ವೈರಸ್ ಪ್ರೋಟೀನ್ ಆಗುತ್ತೆ, ಹೋಲ್ ಬಾಡಿ ಏನಾಗುತ್ತೆ, ವೈರಸ್. ಆಮೇಲೆ ಏನಾಗುತ್ತೆ, ಹೋಸ್ಟು ಸತ್ತೋಗುತ್ತೆ. ಹೋಪ್ಫುಲಿ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಟೀಚ್. ನನಗೆ ಗೊತ್ತಿದ್ದಂಗೆ. ನಿಮ್ಗೇನಾದರೂ ಸಜೆಷನ್ ಕೊಡೋದಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಐ ವಿಲ್ ಟ್ರೈ ಟು ಇಂಪ್ರೂವ್ ಆ್ಯಸ್ ಇಟ್ ಈಸ್ ಮೈ ಫಸ್ಟ್ ಟೈಮ್ ಟ್ರೈಯಿಂಗ್ ಫಾರ್ ದ ಬಯೋಟೆಕ್ನಾಲಜಿ. ಬಟ್ ಟ್ರಸ್ಟ್ ಮೀ, ಕ್ವಶನ್ಸ್ ಇದರಿಂದನೇ ಬರುತ್ತೆ. ಐ ಕ್ಯಾನ್ ಅಶ್ಯೂರ್ ಯು ದಟ್. ಇದು ಒರಿಜಿನಲ್ ಪ್ರೋಸೆಸ್. ಏನಾಯ್ತು, ಇದು DNA ಟ್ರಾನ್ಸ್ಕ್ರಿಪ್ಷನ್ ಆಗಿ RNA ಆಯಿತು, RNA ಟ್ರಾನ್ಸ್ಲೇಷನ್ ಆಗಿ ಪ್ರೋಟೀನ್ ಆಯಿತು. ವೈರಸ್ ಸ್ಟಾರ್ಟ್ ವಿತ್ RNA. ಯಾಕೆ ವೈರಸ್ಸಲ್ಲಿ RNA ಇರುತ್ತೆ, ಅದು ಏನಾಗುತ್ತೆ, ಬಟ್ ಇಟ್ ನೀಡ್ಸ್ ಟು ಇಂಟಿಗ್ರೇಟ್ ವಿತ್ ದ DNA ಸೊ ದಟ್ ಇಟ್ ಕ್ಯಾನ್ ಯೂಸ್ ದ ಹೋಸ್ಟ್ ಸೆಲ್ ಮೆಕ್ಯಾನಿಸಮ್. RNA DNA ಆಗಿ ಕನ್ವರ್ಟ್ ಮಾಡ್ತೀವಿ. ಅದಕ್ಕೇನು ಹೇಳ್ತೀವಿ, ಅಲ್ಲೇನಿತ್ತು, ರೆಟ್ರೋವೈರಸ್. ಇದು ರೆಟ್ರೋವೈರಸ್. ರಿಮೆಂಬರ್, ಯು ಹ್ಯಾವ್ ಟು ರಿಮೆಂಬರ್, DNA is a double helix, RNA is a single helix. ಇದರಲ್ಲಿ ATGC ಇರುತ್ತೆ, ಇದರಲ್ಲಿ AUGC ಇರುತ್ತೆ. U ಅಂದರೆ ಯುರಾಸಿಲ್. DNA ಟ್ರಾನ್ಸ್ಕ್ರಿಪ್ಷನಿಂದ RNA ಆಗುತ್ತೆ, RNA ಟ್ರಾನ್ಸ್ಲೇಷನಿಂದ ಪ್ರೋಟೀನ್ ಆಗುತ್ತೆ. ಇಷ್ಟು ನಿಮಗೆ ಇಲ್ಲಿ ತನಕ ಕಲ್ತಿರುವಂಥದ್ದು. ಇವಾಗ ವೈರಸ್ ನೀಡ್ಸ್ ಟು ಕನ್ವರ್ಟ್ ಇಟ್ಸ್ ಓನ್ RNA ಇಂಟು DNA. ಯಾಕಂದರೆ ಕೆಲವು ವೈರಸ್ಸಲ್ಲಿ DNA ಇರೋದಿಲ್ಲ, ಕೇವಲ RNA ಇರುತ್ತೆ. ಆವಾಗ ಏನು ಮಾಡುತ್ತೆ ಅಂದರೆ, ದೆನ್ ಇವಾಗ ಫಾರ್ ಎಕ್ಸಾಂಪಲ್ ಕೆಲವು ವೈರಸ್ಸು, ಎಕ್ಸಾಂಪಲ್ HIV ವೈರಸ್ಸನ್ನ ರೆಟ್ರೋ ವೈರಸ್ ಅಂತ ಕರೀತಾರೆ. ಯಾಕಂತಂದರೆ HIV ವೈರಸ್ಸಲ್ಲಿ ಡೈರೆಕ್ಟ್ DNA ಇರೋದಿಲ್ಲ, ಅದರಲ್ಲಿ RNA ಮಾತ್ರ ಇರುತ್ತೆ. ಅದು ಆ RNA DNA ಆಗಿ ಕನ್ವರ್ಟ್ ಮಾಡುತ್ತೆ. ಅದಕ್ಕೆ ಏನಂತಾರೆ, ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಏನು ಹೇಳಿ, DNA RNA ಆಗಿ ಕನ್ವರ್ಟ್ ಮಾಡುವಂಥದ್ದು ಟ್ರಾನ್ಸ್ಕ್ರಿಪ್ಷನ್. ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂದರೆ RNA DNA ಆಗಿ ಕನ್ವರ್ಟ್ ಮಾಡುವಂಥದ್ದು. ಯಾಕಂದರೆ DNA ಇದ್ದರೆ ಹೋಸ್ಟಲ್ಲಿ ಹೋಗಿ ಅಟ್ಯಾಕ್ ಮಾಡೋಕ್ಕೆ ವೈರಸ್ಗೆ ಈಸಿ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಯಾವುದಂದ್ರೆ HIV AIDS ವೈರಸ್ಸು, ಅದನ್ನ ರೆಟ್ರೋ ವೈರಸ್ ಅಂತ ಕರೀತಾರೆ. ರೆಟ್ರೋ ವೈರಸ್ ಅಂದರೆ ಏನು ಅಂತಂದರೆ, ಅದರಲ್ಲಿ DNA ಆಬ್ಸೆಂಟ್ ಇರುತ್ತೆ, ಓನ್ಲಿ RNA ಇರುತ್ತೆ. ಆದರೆ ಹೋಸ್ಟ್ ಒಳಗೆ ಹೋದಾಗ ಆ ಒಂದು ವೈರಸ್ಗೆ DNA ಅವಶ್ಯಕತೆ ಇರುತ್ತೆ. ಯಾಕಂತಂದರೆ ಈಸಿಲಿ ಹೋಸ್ಟ್ ಸೆಲ್ ಒಳಗೆ ಅದು ತನ್ನ ವೈರಸ್ನ ಇಂಟಿಗ್ರೇಟ್ ಮಾಡ್ಬೋದು. ಹಾಗಾಗಿ ರಿವರ್ಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಮೂಲಕ RNA DNA ಆಗಿ ಕನ್ವರ್ಟ್ ಮಾಡುತ್ತೆ. ನಂತರ ವೈರಸ್ ಅಟ್ಯಾಕ್ ಮಾಡಿ ಹೋಸ್ಟ್ದು RNA ವೈರಲ್ RNA ಆಗುತ್ತೆ, ಹೋಸ್ಟ್ ಪ್ರೋಟೀನು ವೈರಲ್ ಪ್ರೋಟೀನ್ ಆಗುತ್ತೆ. ದಿಸ್ ಈಸ್ ದ ಥಿಂಗ್ ಯು ಹ್ಯಾವ್ ಟು ಅನಲೈಸ್ ಆ್ಯಂಡ್ ಇಮ್ಯಾಜಿನ್. ಅರ್ಥ ಆಗುತ್ತೆ ಆವಾಗ ನಿಮಗೆ. ಜನರಲ್ ಡಯಾಗ್ರಾಮ್ ಆಫ್ ವೈರಸ್ ಸೈಕಲ್, ನಾನು ಇದನ್ನು ನಿಮಗೆ ಹೇಳಿದ್ದೆ ಹೇಗೆ ಅಂತ. HIV ಇನ್ಫೆಕ್ಟ್ CD4 ಆ್ಯಂಡ್ T ಲೆಂಫೋಫೈಟ್. ಇದು ಮನುಷ್ಯರಿಗೆ ಇನ್ಫೆಕ್ಟ್ ಮಾಡುತ್ತೆ, CD4 ಮತ್ತು T ಲೆಂಫೋಟೈಟ್. ಇದರಲ್ಲಿ ನಿಮಗೆ 3 ಎನ್ಸೈಮ್ಸ್ ಇರುತ್ತೆ. ಒಂದು ರಿವರ್ಸ್ ಟ್ರಾನ್ಸ್ಕ್ರಿಪ್ಟ್ ಆ್ಯಂಡ್ ಇಂಟಿಗ್ರೇಸ್ ಆ್ಯಂಡ್ ನ್ಯೂಕ್ಲಿಯಸ್. HIV infection, we can block it in any stage to prevent the HIV infection. This is all about the cells. ಇದು ಬೇಸಿಕ್ ನಿಮಗೆ ಆಯ್ತಾ. In the next class I will explain
ದ ಕಂಪ್ಲೀಟ್ ಕಾಂಪೋನೆಂಟ್ ಆಫ್ ದಿ ಸೆಲ್ಸ್. ಇವಾಗ ನಿಮಗೆ ಇಲ್ಲಿ ನಾನು ಪ್ರೀವಿಯಸ್ ಇಯರ್ದು ಕ್ವಶನ್ಸು ಕೊಟ್ಟಿದ್ದೀನಿ. ದ ಕಂಟೆಸ್ಟ್ ಆಫ್ ಡೆವಲಪ್ಮೆಂಟ್ ಇನ್ ಬಯೋ ಇನ್ಫಾರ್ಮೆಟಿಕ್, ದ ಟರ್ಮ್ ಟ್ರಾನ್ಸ್ಕ್ರಿಪ್ಷನ್. ಟ್ರಾನ್ಸ್ಕ್ರಿಪ್ಟ್ ಅಂದಿದ ತಕ್ಷಣ ನಿಮಗೆ ಗೊತ್ತಾಗಬೇಕು ಟ್ರಾನ್ಸ್ಕ್ರಿಪ್ಟ್ ಎಲ್ಲಿ ಬರುತ್ತೆ, ಆರ್ ಎನ್ ಎ. ಸೊ ನಿಮ್ಗೆ ಈಗ ಆಲ್ರೆಡಿ ಇದಕ್ಕೆ ಆನ್ಸರ್ ಗೊತ್ತಾಗಿರುತ್ತೆ. ಇದನ್ನ ನೀವೆಲ್ಲರೂ ಕ್ವಶನ್ ನಂಬರ್ 1 ಆನ್ಸರ್ ಮಾಡಬೇಕು ಯಾವ್ದ್ಯಾವ್ದಿದೆ ಅಂತ ಹೇಳಿ. ಇದು ಆರ್ ಎನ್ ಎ ನಾನು ಹಿಂಟ್ ಕೊಟ್ಟಿದ್ದೀನಿ. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? ವೈರಸ್ ಕ್ಯಾನ್ ಇನ್ಫೆಕ್ಟ್. ವೈರಸ್ ಅನ್ನೋದು ಯಾರ್ಯಾರನ್ನ ಇನ್ಫೆಕ್ಟ್ ಮಾಡ್ಬೋದು? ಬ್ಯಾಕ್ಟೀರಿಯಾ, ಫಂಗೈ, ಪ್ಲಾಂಟ್ಸ್. ವೈರಸ್ ಎಲ್ಲವನ್ನು ಇನ್ಫೆಕ್ಟ್ ಮಾಡುತ್ತೆ. ಸೊ ಆನ್ಸರ್ ಮಾಡಿ ತರೋಲಿ. ಅಬೋ ಕ್ಯಾನ್ ಬಿ ಕಲ್ಚರ್ಡ್ ಆರ್ಟಿಫಿಷಿಯಲ್ ಸಿಂಥೆಟಿಕ್ ಮೀಡಿಯಂ. ಯಾವುದು ಆರ್ಟಿಫಿಷಿಯಲ್ ಆಗಿ ಸಿಂಥೆಟಿಕ್ ಮೀಡಿಯಾದಲ್ಲಿ ಮಾಡ್ಬೋದು? ಒಂದು ನೆನ್ಪಿಟ್ಕೊಳ್ಳಿ, ವೈರಸ್ಗೆ ಜೀವಂತವಾಗಿರುವಂಥ ಹೋಸ್ಟ್ ಬೇಕೇ ಬೇಕು. ಅದನ್ನ ಆರ್ಟಿಫಿಷಿಯಲ್ ಆಗಿ ಮಾಡೋಕ್ಕಾಗಲ್ಲ. ನಾವು ಯು ಹ್ಯಾವ್ ಟು ಆನ್ಸರ್ ಯಾವ್ದು ಅಂತ ಹೇಳಿ. ವೈರಸ್ ನಾನು ಹೇಳಿದ್ದೀನಿ, ವೈರಸ್ ಇಸ್ ಅ ನಾಟ್ ಅ ಲಿವಿಂಗ್ ಥಿಂಗ್ ನಾರ್ ಅ ನಾನ್ ಲಿವಿಂಗ್ ಥಿಂಗ್ ಅಂದ್ಬಿಟ್ಟು. ಇಲ್ಲಿ ನೋಡಿ, ವೈರಸ್ ಲ್ಯಾಕ್ ಎನ್ಸೈಮ್ ನೆಸೆಸರಿ ಫಾರ್ ದ ಜನರೇಷನ್ ಆಫ್ ಎನರ್ಜಿ. ವೈರಸ್ ಕ್ಯಾನ್ ಬಿ ಕಲ್ಚರ್ಡ್ ಇನ್ ಎನಿ ಸಿಂಥೆಟಿಕ್ ಮೀಡಿಯಂ. ವೈರಸಸ್ ಆರ್ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಆರ್ಗನಿಸಮ್ ಟು ಅನದರ್ ಆರ್ಗನಿಸಮ್. ಬಯಾಲಜಿಕಲ್ ವೆಕ್ಟರ್ ಓನ್ಲಿ. ಹೆಂಗೆ ಬಯಾಲಜಿಕಲ್ ವೆಕ್ಟರು? ಇದ್ರ ಥ್ರೂ ಹೋಗುತ್ತಲ್ವಾ, ನಮ್ದು ವಾಟರ್ ವೇಪ್ ಏನಂತಾರೆ ಅದಕ್ಕೆ, ಅಕ್ಷಿ ಅಂದಾಗ ಹೋಗುತ್ತಲ್ಲ, ಡ್ರಾಪ್ಲೆಟ್. ಸೊ ಇದಿಲ್ಲ. ಸಿಂಥೆಟಿಕ್ ಮೀಡಿಯಂ ಅಲ್ಲಿ ಆಗುತ್ತಾ? ಪ್ರೀವಿಯಸ್ ಕ್ವಶನ್ನ ನೋಡಿದ್ರೆ ಪ್ರಾಪರ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಯಾಕೆ ಹೇಳಿ? ಸಿಂಥೆಟಿಕ್ ಮೀಡಿಯಂ ಅಲ್ಲಿ ಯಾಕೆ ಆಗೋದಿಲ್ಲ ಅಂತ ಅಂದ್ರೆ, ವೈರಸ್ಗೆ ಜೀವನೇ ಇರೋದಿಲ್ಲ. ಅದಕ್ಕೆ ಜೀವಂತವಾಗಿರುವಂತ ಹೋಸ್ಟ್ ಬೇಕೇ ಬೇಕು. Adenoviruses have single strand DNA genomes, whereas retrovirus have a double strand DNA. ರೆಟ್ರೋವೈರಸ್ ಅಲ್ಲಿ DNA ಇರುತ್ತಾ? ನಾನು ಹೇಳ್ದೆ HIV ಏಡ್ಸ್ ಇಸ್ ಅ ರೆಟ್ರೋವೈರಸ್. ಯಾಕೆ ಹೇಳಿ? ಅದರಲ್ಲಿ DNA ಇರೋದಿಲ್ಲ. ಸೊ ಥಿಂಕ್ ನಾವು. ಕಾಮನ್ ಕೋಲ್ಡ್ ಸಮಟೈಮ್ಸ್ ಕಾಸ್ಡ್ ಬೈ ಅನ್ adenovirus, whereas AIDS is caused by a retrovirus. ಅದನ್ನು ಎಕ್ಸಾಂಪಲ್ ಕೊಟ್ಟೆ ನಾನು. Consider DNA barcoding tool. ಎಲ್ಲಿ? assess the age, distinguish among the species that look alike, identify undesirable animal and plant. ಎಲ್ಲೆಲ್ಲಿ ನಾವು DNA barcode ನ ಯೂಸ್ ಮಾಡಬಹುದು? ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್, ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್ಡ್. ಸೊ ಇದನ್ನ ನಾನು ಮೇನ್ಲಿ ನಿಮಗೆ ಏನೇನು ಓದಿದ್ವಿ ನಾವು ಇವತ್ತು ಬೇಸಿಕ್ಸ್ ಆಫ್ ಬಯೋಟೆಕ್ನಾಲಜಿಯಲ್ಲಿ ಅನ್ನೋದನ್ನ ಇದು ಒಂದು ಸ್ಲೈಡಲ್ಲಿದೆ. ಬೇಸಿಕ್ಸ್ ಸೆಲ್ ಅಂದರೆ ಏನು? ಸೆಲ್ ಅಂದ್ರೆ ಏನು? ಇಟ್ಸ್ ಅ ಬೇಸಿಕ್ ಯೂನಿಟ್ ಆಫ್ cell. It has a nucleus, cell membrane, cytoplasma, cell organelles. I will explain what is nucleus, what is cell membrane in upcoming classes. The growth, cells is used for a growth and reproduce, and important information need to be transmitted. Information is deoxyribonucleic acid. DNA ಅಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ದ ಲಾಂಗ್ DNA ನ ಚಿಕ್ಕದ್ ಮಾಡಕ್ಕೆ ಏನ್ ಮಾಡ್ತೀವಿ? ಕಂಡೆನ್ಸ್ ಮಾಡ್ತೀವಿ. DNA ಟು ಕ್ರೋಮೋಟಿನ್ ಅಂಡ್ ಕ್ರೋಮ್ಯಾಟಿನ್ ಟು ಕ್ರೋಮೋಸೋಮ್ಸ್. ದೆನ್ DNA ಟು RNA, RNA ಟು ಪ್ರೋಟೀನ್. ಏನಂತಾರೆ? DNA ಟು RNA ಟ್ರಾನ್ಸ್ಕ್ರಿಪ್ಷನ್, RNA ಟು ಪ್ರೋಟೀನ್ ಟ್ರಾನ್ಸ್ಲೇಷನ್. ವೈ RNA? ಪ್ರೊಸೆಸಿಂಗ್ ಈಸ್ ಈಸಿಯರ್, ಅದಕ್ಕೋಸ್ಕರ RNA ನ ಯೂಸ್ ಮಾಡ್ತೀವಿ. DNA ವರ್ಸಸ್ RNA. DNA ಅಂದ್ರೆ ಏನು? ಡಬಲ್ ಸ್ಟ್ರ್ಯಾಂಡ್ ಇರುತ್ತೆ. RNA ಅಲ್ಲಿ ಸಿಂಗಲ್ ಸ್ಟ್ರ್ಯಾಂಡ್ ಇರುತ್ತೆ. ಅದರಲ್ಲಿ ಯುರೇಸಲ್ ಇನ್ ಪ್ಲೇಸ್ ಆಫ್ ಥೈಮಿನ್ ಅಂದರೆ ATGC ಇರುತ್ತೆ DNA ಅಲ್ಲಿ. ಇದರಲ್ಲಿ AUGC ಇರುತ್ತೆ. ಆಮೇಲೆ ವೈರಸ್ಗೆ ಬಾರ್ಡರ್ ಲೈನ್ ಬಿಟ್ವೀನ್ ನಾನ್ ಲಿವಿಂಗ್ ಅಂಡ್ ಲಿವಿಂಗ್ ಥಿಂಗ್. RNA, DNA ಮತ್ತೆ ಪ್ರೋಟೀನ್ ಇರುತ್ತೆ, ಬಟ್ ಸೆಲ್ಯುಲರ್ ಮಷಿನರಿ ಇರೋದಿಲ್ಲ. ಹಾಗಾಗಿ ಇದಕ್ಕೆ ಜೀವಂತವಾಗಿರುವ ಹೋಸ್ಟ್ ಅವಶ್ಯಕತೆ ಇದೆ. ಇಟ್ ಕ್ಯಾನ್ ರಿಪ್ರೊಡ್ಯೂಸ್ ಓನ್ಲಿ ಇನ್ಸೈಡ್ ದ ಹೋಸ್ಟ್ ಸೆಲ್. ಇದಕ್ಕೆ ಇಂಡಿಪೆಂಡೆಂಟ್ ಆಗಿ ರಿಪ್ರೊಡ್ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಅಂಡ್ ಸಮ್ ವೈರಸಸ್ ಆರ್ ಸ್ಟಾರ್ಟ್ ವಿತ್ RNA, ಅದನ್ನ ರೆಟ್ರೋವೈರಸ್ ಅಂತ ಕರೀತಾರೆ. ಆ ರೆಟ್ರೋವೈರಸ್ನ DNA ಮತ್ತೆ ಕನ್ವರ್ಟ್ ಮಾಡೋಕ್ಕೆ ನಾವು ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ನ ಯೂಸ್ ಮಾಡಬೇಕು. PYQs ನ ನೋಡಿದ್ವಿ ಅಬೌಟ್ ದ viruses, or about the retrovirus, or about the transcription or barcoding. This is about the today's class. Hope you understand, and please do let me know that ನಾನು ಏನಾದರೂ ಚೇಂಜ್ ಮಾಡಬೇಕಂದ್ರೆ I am doing my best to teach you, to make you understand. ಸ್ವಲ್ಪ ಕನ್ನಡ ಕಷ್ಟ ಆಗುತ್ತೆ, ಆ್ಯಂಡ್ ಯು ನೋ ದಟ್ ಟೆಕ್ನಾಲಜಿ ಇಂಗ್ಲೀಷಲ್ಲಿ ಓದಿದ್ರೇ ಈಸಿ, ಬಿಕಾಸ್
ಸ್ವಲ್ಪ ನಮಗೆ ಅದನ್ನ ನೆನ್ಪಿಟ್ಕೊಳಕ್ಕೆ ಈಸಿ ಆಗುತ್ತೆ. ಈಗ ತೀರಾ ಕನ್ನಡ ಅಂದ್ರೆ ನನಗೆ ಕಷ್ಟ ಆಗುತ್ತೆ, ಅದಕ್ಕೊಂದಕ್ಕೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್, ಕೀಪ್ ವಾಚಿಂಗ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.